ಓಕೆ ಸರ್, ಒಂದು ಶಾರ್ಟ್ ಕ್ವೆಶನ್ಸ್ ಇದರಲ್ಲಿ. ರಿಲಯನ್ಸ್ ಅಂಡ್ TSMC ನಾನು ಒಂದೇ ಜಾಗದಲ್ಲಿ ಇಡ್ತೀನಿ. ಹೌ ಡು ಯು ಸೀ ದಿಸ್? TSMC owner has created lot of technologies. The size of amount of the transpact in 1 square centimeter ಅವ್ರು ಏರಿಸ್ತಾನೆ ಹೋದ್ರು ಆ್ಯಂಡ್ ತುಂಬ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಮಾಡಿದ್ದಾರೆ. ಇದನ್ನೇನು ಮಾಡ್ದ, ಕಚ್ಚಾ ಎಣ್ಣೆನ ಎಲ್ಲಿ ಚೀಪಾಗಿ ತೊಗೊಳಕ್ಕಾಗುತ್ತೋ ತೊಗೊಂಡು ಫೈನರಿ ಅವರಪ್ಪ ಕಟ್ಟಿದಂಥ ಫೈನರಿ ರಿಫೈನ್ ಮಾಡಿಕೊಂಡು ಮಾರ್ತಾ ಇದ್ದಾನೆ. ಸ್ವಂತ ಟೆಕ್ನಾಲಜಿ ಅಂತ ಏನಿದೆ ರಿಲಯನ್ಸ್ ಅಲ್ಲಿ? ಏನೂ ಇಲ್ಲ. ಓಕೆ ಸರ್, ಡನ್. ಅದಾದ್ಮೇಲೆ ನಿನ್ನೆ ಕೇಳಿದಂತ ಪ್ರಶ್ನೆಗಳಲ್ಲಿ ಲಾಸ್ಟ್ 10 years ಆವರೇಜ್ PE ಗಿಂತ PE ಲೋ ಆಗಿರುವಂತ ಕಂಪನೀಸ್ ಬಗ್ಗೆ ನಿನ್ನೆ ಕೇಳಿದ್ವಿ. ಅದರ ಕಂಟಿನ್ಯೂಯೇಷನ್ ಸರ್ ಇದು. ಮಾರುತಿ ಸುಜುಕಿ ಸರ್ 27. ಟೊಯೋಟಾ ಅಂಡ್ ಸುಜುಕಿ ಯಾಕೆ ನೋಡ್ತೀಯಾ? ಟೊಯೋಟಾ ಇನ್ನೂ ಕಡಿಮೆ ಹಾಕಿದೆ ಇರ್ತೀಯ. ಸರ್ ನಾವೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಾಲ್ ಇಡೋದಕ್ಕೆ ನಮ್ಗೆ ಅವಕಾಶ ಅವಾಯ್ಡ್ ಇಲ್ಲ. ಮಾಡೋದು ಅಂತ ಅರ್ಥ. ಟಾಟಾ ಮೋಟಾರ್ಸ್ ಕನ್ಸಿಡರ್ ಮಾಡಿ, ಹೀರೋ ಮೋಟಾರ್ ಕಾರ್ ಕೂಡ ಕನ್ಸಿಡರ್ ಮಾಡ್ಬೋದು. ಓಕೆ ಸರ್. ಅದಾದ್ಮೇಲೆ ಬಜಾಜ್ ಫಿನ್ಸರ್ವ್ ಅವರ PE ಕೂಡ 10 year ಲೋ. ಅದೆಲ್ಲ ತುಂಬಾ ಕಾಸ್ಟ್ಲಿ, ಈಗ ನೋಡೋದೇ ಬೇಡ. ಓಕೆ. ವಿಪ್ರೋ ಈಕಿಂಗ್. ವಿಪ್ರೋ ನೀವು ತಾಳ್ಮೆಯಿಂದ ವೇಟ್ ಮಾಡ್ತೀರಾ ಅಂತಂದ್ರೆ ಆಗಾಗ 1-2 ಅಂತ ವಿಪ್ರೋನ ಕನ್ಸಿಡರ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಟೆಕ್ ಮಹೇಂದ್ರನ ಬಿಟ್ಬಿಟ್ಟು CRನ ಬಿಟ್ಬಿಟ್ಟು ಸ್ಟಿಲ್ HCL ಇನ್ನೂ ಸ್ವಲ್ಪ ಕರೆಕ್ಟ್ ಆಗುತ್ತೆ. ಇನ್ಫಿ, TCS ಅಂಡ್ ವಿಪ್ರೋ ಕನ್ಸಿಡರ್ ಮಾಡ್ಬೋದು. ಓಕೆ. ವರುಣ್ ಬೆವರೇಜಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದೆಲ್ಲ ಸರ್? ಒಂದು ಕಂಪನಿನೇ ಅಲ್ಲ. ಯಾಕೆ ಅಂತಂದ್ರೆ ದೇ ಡೋಂಟ್ ಹ್ಯಾವ್ ಎನ್ ಇಂಡಿಪೆಂಡೆಂಟ್ ಪ್ರಾಡಕ್ಟ್. ಅವರು ಈ ಪೆಪ್ಸಿನ ಮಾತ್ರ ಪೆಪ್ಸಿ ಅನ್ಕೊಂಡ್ರೆ ನಾಳೆ ವರುಣ್ ಬೆವರೇಜ್ ಕಾಂಟ್ರಾಕ್ಟ್ನ ಮುಗಿಸ್ಬಿಟ್ಟು ಬೇರೆ ಜೊತೆ ಕಾಂಟ್ರಾಕ್ಟ್ ಹಾಕೋಬಹುದು. ಓಕೆ ಸರ್. ಕೆನರಾ ಬ್ಯಾಂಕು ಈ PE ಮ್ಯಾಟರ್ ಅಲ್ಲಿ ಇಲ್ಲ. ಕೆನರಾ ಬ್ಯಾಂಕು ಪ್ರೈಸ್ ಟು ಬುಕ್ ನೋಡಿದ್ರೆ ಸೌತ್ ಇಂಡಿಯನ್ ಬ್ಯಾಂಕ್ ಅದಕ್ಕೆ ಈಕ್ವಲ್ ಆಗಿದೆ. ಅದೆಲ್ಲ ಒಂದು ಬ್ಯಾಂಕ್ ಅಂತ ನೀವು ನಾವೇ ಹೇಳ್ಬೇಕು. ಅದೆಲ್ಲ ಗವರ್ಮೆಂಟ್ ಬ್ಯಾಂಕು. ಇದು ಲಾಭಕ್ಕೋಸ್ಕರ ನಡ್ಸಲ್ಲ, ರಾಜಕೀಯಕ್ಕೋಸ್ಕರ ಯೂಸ್ ಮಾಡೋಂಥ ಬ್ಯಾಂಕು. ಅದರಿಂದ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಬೆಟರ್. ಜನಬಯ ಸೇವೆಗೋಸ್ಕರ ಅಂತಾನು ಹೇಳ್ಬೋದಲ್ವಾ ಸರ್? ಆನ್ಲೈನ್ ತಗೊಂತು ಅಂತಂದ್ರೆ ಜನಗಳ ಸೇವೆಗೆ ಅಂತ ಹೇಳ್ಬೋದು. ಅಡಗರಿಗೆ ಲೋನ್ ಕೊಡ್ತು ಅಂತಂದ್ರೆ ಜನಗಳಿಗೆ ಸೇವೆ ಅಂತ ಹೇಳ್ಬೋದು. ಅದಕ್ಕೆ ಶ್ರೀಮಂತರಿಗೆ 1,000 ಕೋಟಿ 2,000 ಕೊಟ್ಬಿಟ್ರೆ ಅದನ್ನ ಏನು ಅಂತ ಹೇಳ್ಬೇಕು? ಓಕೆ ಸರ್, ಐ ಸರೆಂಡರ್. ಬಡವ್ರ ಹತ್ರದಿಂದ ದುಡ್ಡನ್ನ ತಗೊಂಡು ಶ್ರೀಮಂತರಿಗೆ 1,000 ಕೋಟಿ 2,000 ಕೋಟಿ ಅಂತ ಸಾಲ ಕೊಟ್ಬಿಟ್ಟು ಆ ತರ ಮಾಡ್ಬಿಟ್ರೆ ಕೇಸ್ ಹಾಕಿಲ್ಲ ಅಂದ್ರೆ ಏನರ್ಥ? ಬ್ಯಾಕ್ ಟು PE ಕ್ವೆಶನ್ಸ್. ಸಿಪ್ಲಾ ಸರ್. ಈಗ ತಾನೇ ಅದು ಬಂದಿದೆ, ಸ್ವಲ್ಪ ಕರೆಕ್ಟ್ ಆದ್ರೆ ನೋಡೋಣ. ಸಿಪ್ಲಾ ತುಂಬಾ ವಿಷಯಗಳಲ್ಲಿ ಒಳಗಡೆ ಬಂದಿರೋ ತರ ಒಂದು ಫೀಲ್ ಇದೆ ಒಳ್ಳೆ ಕಂಪನಿ, ಎಪಿಕಲ್ ಹೈ ಇರೋಂಥ ಕಂಪನಿ. ಈಗ ತಾನೇ ಕನ್ಸಿಡರ್ ಮಾಡುವಂತ ರೇಂಜ್ ಅಲ್ಲಿ ಬರ್ತಾ ಇದೆ. ಸರ್. ಇಂಡಿಯನ್ ಹೋಟೆಲ್ಸ್. ತುಂಬಾ ಕಾಸ್ಟ್ಲಿ. ಡಾಕ್ಟರ್ ರೆಡ್ಡಿ. ಕನ್ಸಿಡರ್ ಮಾಡ್ಬೋದು. ABB. ವೆರಿ ಕಾಸ್ಟ್ಲಿ. ABB ಅನ್ನೋರು ವೆರಿ ಸ್ವೀಡಿಶ್ ಕಂಪನಿ. ಸ್ವಿಚ್ ಗಿಯರ್ ಅಂಡ್ ಅದರ್ ಥಿಂಗ್ಸ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ಸ್ಗೋಸ್ಕರ ಅಲ್ಲ, ನನಗೆ ಗೊತ್ತು ಬಾಸ್. ಹೇಳಿದ್ನಲ್ಲ, ನಾನ್ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳಿದೆ ಸರ್. ಇದು PE ರೇಷಿಯೋ ತುಂಬಾ ಹೈ. ಎಸ್ ಪರ್ 10 ವರ್ಷಕ್ಕೆ ಕಂಪೇರ್ ಮಾಡುವಾಗ ತುಂಬಾ ಲೋ. ಈಗ ಸ್ವಲ್ಪ ಬೆಳ್ಳಿ. ಜಸ್ಟ್ ಈ ಪ್ರಶ್ನೆನ ನಾನು ಕೇಳೋದಕ್ಕೆ ಕಾರಣ ಏನಂದ್ರೆ 10 ವರ್ಷದಿಂದ ಒಂದು ಶೇರು ₹100ಗಿಂತ ಕಮ್ಮಿಯಾಗಿ ಬಂದಿಲ್ಲ. 20 ವರ್ಷ ಲೋಗ್ ಬಂತು ಅಂತಂದ್ರೆ ಏನ್ ಮಾಡ್ತೀಯ? ಅಲ್ಲಿಂದ ಇನ್ನೊಂದು 10 ವರ್ಷ ಲೋ ಹೋಯ್ತು ಅಂದ್ರೆ ಅವಾಗ ಅಳ್ತೀಯ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಗ್ರೋತ್ನೇ ನಿಂಗೆ ವ್ಯಾಲ್ಯೂ ಮಾಡ್ಬೇಕು. ಗ್ರೋತೇ ಇಲ್ಲ ಅಂತಂದಾಗ ಇಟ್ ಹ್ಯಾಸ್ ಕಮ್ ಟು 25 ಅರ್ನಿಂಗ್ಸ್ ಮೇಲೆ ಇರೋದನ್ನ ನೋಡೇ ಯೂಸೇ ಇಲ್ಲ. ಮೇಲೆ ಈ ಬೆಲೆಗೆ ಸಿಗೋದಿಲ್ವೇನೋ ಅನ್ನೋಂತ ಒಂದು ಕಾಟ್ ಬರುತ್ತಲ್ಲ ಸರ್. ಇಲ್ಲ ಅಂತಂದ್ರೆ ಇನ್ನೊಂದು ಸ್ಟಾಕ್ ಬರುತ್ತಲ್ಲ, ಅದ್ರಲ್ಲಿ ಹಾಕಿ ಮಾಡ್ಕೊಳ್ಳೋಣ. ಸರ್, ಅದಕ್ಕಾದಂತ ಹುಡುಕಾಟದಲ್ಲಿ ನಾವು ನಿರಂತರವಾಗಿ ಇರಬೇಕು ಅಂತೀರಾ? ಇಂಡಸ್ಇಂಡ್ ಬ್ಯಾಂಕು ಹೊಸ CEO ರಾಜೀವ್ ಗಾರ್ಲೆಂಡ್ ಬಂದಿದ್ದಾರೆ. ಇದರನ್ನ PR ಶೇಷಾದ್ರಿ, ವೈದ್ಯನಾಥನ್ ಅವರ ಲೆವೆಲ್ಗೆ ನೀವು ಏನಪ್ಪಾ ಬಿದ್ದೆಮ್ ನೋಡ್ತೀರಾ? ಇಂಡಸ್ಇಂಡ್ ಬ್ಯಾಂಕ್ ಕತೆ ಮುಗ್ದೋಯ್ತಾ? ಆಸ್ ಪರ್ ಎಸ್ ಆನಂದ್ ಶ್ರೀನಿವಾಸನ್ ಅವರು ಇಂಡಸ್ಇಂಡ್ ಬ್ಯಾಂಕ್ ಕತೆ ಮುಗ್ದೋಯ್ತು ಅಂತ ತಾನೆ. ₹1,300 ಬುಕ್ ವ್ಯಾಲ್ಯೂ. ಸೊ ದಿಸ್ ವಿಲ್ ನಾಟ್ ಸೆಲ್ ಬುಕ್ ವ್ಯಾಲ್ಯೂ. ಕಮ್ಮಿಯಾಗಿ ಕರ್ನಾಟಕ ಬ್ಯಾಂಕ್ ಚಿಕ್ಕ ಬುಕ್ ಬ್ಯಾಂಕ್ ಅಲ್ಲ. ಸೊ ಮಾರ್ಕೆಟ್ ನೆಕ್ಸ್ಟ್ 15 months ಅಲ್ಲಿ ಅದು ಬುಕ್ ವ್ಯಾಲ್ಯೂ ತೋರ್ಸತ್ತೆ. ಬುಕ್ ವ್ಯಾಲ್ಯೂಗಿಂತ ಮೇಲೆ ಬಂತು ಅಂದ್ರೆ ಕೊಟ್ಬಿಟ್ಟು ಹೊರಗಡೆ ಬರೋದೇ. ಓಕೆ ಫೈನ್. ಸೊ ಬುಕ್ ವ್ಯಾಲ್ಯೂ ಅನ್ನೋದು ಒಂದು ಬೇಸು, ಸೇಫ್ಟಿ ಇದೆ. ಆ ಸೇಫ್ಟಿಗೋಸ್ಕರ ವೇಟ್ ಮಾಡೋಣ, ನಾಟ್ ಫಾರ್ ಪ್ಲೇ. ಮುಗ್ದೋಯ್ತು. ಆದ್ರೆ ಈ ಎಫೆಕ್ಟ್ ಬುಕ್ ವ್ಯಾಲ್ಯೂಗಿಂತ ಮೇಲೆ ಹೋಗುತ್ತೆ. ಬುಕ್ ವ್ಯಾಲ್ಯೂಗಿಂತ ಮೇಲೆ ಹೋಗೋವಾಗ ನಾವು ಹೊರಗಡೆ ಬಂದ್ಬಿಡೋಣ. ರಾಜೀವ್ ಆನಂದ್ಗೋಸ್ಕರ ಅಲ್ಲ. ರಾಜೀವ್ ಆನಂದ್ಗೋಸ್ಕರ ಹಿ ಇಸ್ ನಾಟ್ PR ಶೇಷಾದ್ರಿ, ಹಿ ಇಸ್ ನಾಟ್ ವೈದ್ಯನಾಥನ್. ಓಕೆ ಸರ್. ಈ ಕರ್ನಾಟಕ ಬ್ಯಾಂಕ್ ಎಕ್ಸಾಂಪಲ್ ಹೇಳಿದ್ರಿಂದ ತುಂಬಾ ಜನ ಕೇಳ್ತಾ ಇದಾರೆ, ಏನ್ ಸಾಲ್ ಬೀಳ್ತಾನೆ ಇದೆ. ಅದು ಬಿದ್ರೆ ನನಗೇನಾಯ್ತು? ಇದ್ರ ಕೊಡ್ತಾ ಇದ್ದಾನೆ. ಹೀಗಾಗಿ ಬಿದ್ರೆ ಯಾಕೆ ನೀವು ಭಯ ಪಡ್ಬೇಕು? ಒಳಗಡೆ ಬರ್ತಾನೆ ಇರೋದು. ಹೌದು, ಅವಾಗ ಒಳಗಡೆ ಬರ್ತಾನೆ ಇರಿ. ಡಿವಿಡೆಂಟ್ ₹5 ಕೊಡ್ತಾನೆ, ನನಗೇನ್ ಚಿಂತೆ ಇಲ್ಲ. ಅದ್ರಲ್ಲಿ ಬೇರೆ ಏನಾದ್ರು ದೊಡ್ಡ ಪ್ರಾಬ್ಲಮ್ ಇದೆಯೋ? ಅದ್ರೆಲ್ಲ ಏನು ಇಲ್ಲ. ಅದಕ್ಕಾಗಿ ಸೇರಿ CJ ಮಧುನಿಗೆ MD ಆಗಿ ಹಾಕಿದ್ದಾರೆ. ಹಿ ನೋಸ್ ದ ಬ್ಯಾಂಕ್ ಇನ್ ಅಂಡ್ ಔಟ್. ಓಕೆ ಫೈನ್. ಓಕೆ ಸರ್.
ಮನಪ್ಪುರಂ ಫೈನಾನ್ಸ್ ದೀಪಕ್ ರೆಡ್ಡಿನ ಸಿಇಒ ಆಗಿ ಹಾಕಿದ್ದಾರೆ. ನಾವಿನ್ನು ದೊಡ್ಡದಾಗಿ ಗ್ರೋ ಮಾಡ್ತೀವಿ ಅಂತ. ದೀಪಕ್ ರೆಡ್ಡಿ ಬಜಾಜ್ ಇಂದ ಬಂದ್ಮೇಲೆ ಅವರು ಇಂಡಸ್ಇಂಡ್ ಗೆ ಹೋಗ್ತಾರೆ ಅನ್ನೋ ತರ ಒಂದು ಟಾಕ್ಸ್ ಇತ್ತು. ಯಾಕಂತ ನೋಡಿದ್ರೆ ಮಣಪುರಂಗೆ ಬಂದ್ಬಿಟ್ಟು ಯಾಕಂತಂದ್ರೆ ದೇ ಆರ್ ಬೋತ್ ಇನ್ ದ ಸೇಮ್ ಸೆಗ್ಮೆಂಟ್. ಬಜಾಜು ಇವಳು ದೇ ಆರ್ ಸೆಲ್ಲಿಂಗ್ ಲೋನ್ಸ್ ಟು ಪೀಪಲ್ ಬಿಲೋ ದಿ ಪಾವರ್ಟಿ ಲೈನ್, ಜಸ್ಟ್ ಬಿಲೋ ಇನ್ಕಮ್ ಗ್ರೂಪ್ಸ್ ಅಂತ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೆಕ್ಟೆನ್ಸಿ ಇಲ್ಲಿ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇನ್ ಕ್ಯಾಪಿಟಲ್ ಓಕೆ ಸರ್. ಆಗ ಈ ಸೌತ್ ಇಂಡಿಯನ್ ಬ್ಯಾಂಕ್ ಅಂತ ಅನ್ನೋದು ಈ ಗೋಲ್ಡ್ ಗಾದಂತ ಒಂದು ಹೆಜ್ಜು. ಈ ಮಣಪುರಂ ಫೈನಾನ್ಸ್ ಅನ್ನೋದು ಗೋಲ್ಡ್ ಗಾಗಿರುವಂತ ಹೆಜ್ಜು. ಈಗ ದೀಪಕ್ ರೆಡ್ಡಿನು ಪಿ ಆರ್ ಶೇಷಾದ್ರಿನು ಆರ್ ವೇ ಇನ್ ಪಾರ್ ವಿತ್ ಐ ಡೋಂಟ್ ಹ್ಯಾವ್ ನಾಟ್ ಇಟ್ ಸೀನ್ ದೀಪಕ್ ರೆಡ್ಡಿ. ಇದನ್ನ 500 ರೂಪಾಯಿಗೆ ಇವರು ಬದಲಾಯಿಸಿದ್ರು ಅಂತ ಅಂದ್ರೆ ಈಗ 500 ರೂಪಾಯಿವರೆಗೂ ತಗೊಂಡೋಗಿ 5 ಟೈಮ್ಸ್ ಬುಕ್ ವ್ಯಾಲ್ಯೂ 6 ಟೈಮ್ಸ್ ಬುಕ್ ವ್ಯಾಲ್ಯೂಗೆ ತಗೊಂಡು ಹೋದ್ರು ಅಂತ ಅಂದ್ರೆ ದೆನ್ ಐ ವಿಲ್ ಪುಟ್ ಹಿಮ್ ವಿತ್ ಪಾರ್ ವಿತ್ ಪಿ ಆರ್ ಶೇಷಾದ್ರಿ. ಓಕೆ ಸರ್, ಹಿ ಹ್ಯಾಸ್ ಟು ಶೋ, ಹಿ ಹ್ಯಾಸ್ ಟು ಪ್ರೂವ್ ದಟ್ ವಿತೌಟ್ ಬಜಾಜ್ ನೇಮ್ ಡೆಲಿವರ್. ಅಲ್ಲಿವರೆಗೂ ಮಣಪುರಂ ಫೈನಾನ್ಸ್ ನ ಸುಮ್ನೆ ನೋಡ್ತಾ ಇರ್ಬೋದಾ? ನೋಡಿ 120 ರೂಪಾಯಿ ಕನ್ಸಿಡರ್ ಮಾಡ್ಬಿಟ್ಟು ನೋಡ್ತಾ ಅದೆಲ್ಲ ಅವಾಗ್ಲೇ ಮುಗ್ದೋಯ್ತಲ್ಲ. ಅಂದ್ 40 ಬಂದಾಗ್ಲೇ ನೀವು ಕನ್ಸಿಡರ್ ಮಾಡೋದಕ್ಕೆ ನೀವೇ ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ರಿ. ಅಲ್ಲಿಗೆ ನಿಲ್ಸಾಯ್ತು. ಇದು 60 to 70 ಇರುತ್ತೆ. ಈ 10 ಇಯರ್ಸ್ ಆವರೇಜ್ ಪಿ ಅಂತ ಅಂದ್ರೆ ಏನು? ಈ 10 ಇಯರ್ಸ್ಗೆ ಕಮ್ಮಿ ಆಗಿ ಆ ಆವರೇಜ್ ಪಿ ಕಮ್ಮಿ ಆಗಿರುವಂತದ್ದು ಅದರ ಒಂದು ಶಾಸ್ತ್ರ ನಾನು ಒಂದು ಲಿಸ್ಟ್ ತಗೊಂಡು ಬಂದಿದ್ದೀನಿ. ರೈಟ್, ಅದ್ರ ಬಗ್ಗೆ ಮಾತಾಡೋಣ. ಆವರೇಜ್ ಪಿ ಇ ಅನ್ನೋದೇನಂದ್ರೆ ಒಂದೊಂದು ವರ್ಷ ಲಾಸ್ 10 ವರ್ಷದಲ್ಲಿ ಅವರ ಪಿ ಇ ರೇಷಿಯೋ ಎಷ್ಟಿತ್ತು ಅದಕ್ಕಿಂತ ಕಮ್ಮಿ ಆಗಿತ್ತು ಅಂತಂದ್ರೆ ಒಂದು ದೊಡ್ಡ ಸೈಕಾಲಜಿಕಲ್ ಪಾಯಿಂಟ್. ಇಟ್ ಇಸ್ 10 ಇಯರ್ಸ್ ಆಗಿ ವ್ಯಾಲ್ಯೂ ಮಾಡಿದ್ನ ಆ ಲೆವೆಲ್ ಮಾರ್ಕೆಟ್ ಅದಕ್ಕಿಂತ ಚೀಪ್ ಆಗಿ ವ್ಯಾಲ್ಯೂ ಮಾಡ್ತಾ ಇದೆ ಹಂಗಂತ. ಅಂದ್ರೆ 10 ವರ್ಷದಿಂದ ಈ ಬೆಲೆಯಲ್ಲಿ ಇಲ್ದೇ ಇರೋದು ಕಡಿಮೆ ಆಗಿದೆ ಅಂತ ನಾನು ಅರ್ಥ ಮಾಡ್ಕೋಬಹುದಾ? 10 ವರ್ಷದಲ್ಲಿ ಈ ಒಂದು ಇದ್ರ ಬೆಲೆ 100 ರೂಪಾಯಿಗೆ ಮಾರ್ತಾ ಇದ್ದಿದ್ದು ಈಗ 80 ರೂಪಾಯಿ. ಅಂದ್ರೆ ನೀನೇನ್ ನೋಡ್ಬೇಕು ಅಂತಂದ್ರೆ ಆಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೀನ್ ಎಸ್ಟಿಮೇಟ್ ಮಾಡ್ಬೇಕು. ಅದು ಇನ್ನೂ ಮೇಲೆ ಇದ್ರೆ ಅದನ್ನ ಇಟ್ಕೊಂಡು ಏನ್ ಮಾಡೋದು? ಓಕೆ ಸರ್, ಫೈನ್. ಸೊ ಆ ತರ ಈ ಬಿಲೋ 10 ಇಯರ್ ಆವರೇಜ್ ಪಿ ಅಂತ ಒಂದು ಸೆಟ್ ಆಫ್ ಲಿಸ್ಟ್ ನ ತಗೊಂಡ್ ಬಂದಿದ್ದೀನಿ. ಇದ್ರಲ್ಲಿ ನೋಡಿದ್ರೆ ಇರೋಂತ ಶಾಸ್ನ ನಾನು ಹೇಳ್ತೀನಿ. ನೀವು ನಿಮ್ಮ ಒಪಿನಿಯನ್ ನೀವು ಹೇಳಿದ್ರೆ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ವ್ಯೂವರ್ಸ್. ಇದರಲ್ಲಿ ತುಂಬಾ ಈ ಪಟಾಕಿ ಲಿಸ್ಟ್ ಅಲ್ಲಿ ಇರೋದನ್ನ ನಾನೇನ್ ಹೇಳಿಲ್ಲ ಸರ್. ಭಾರತಿ ಏರ್ಟೆಲ್ ತುಂಬಾ ಕಾಸ್ಟ್ಲಿ. ಈಗ ಕೂಡ ಅದು 40 ಟೈಮ್ಸ್ 45 ಟೈಮ್ಸ್ ಅರ್ನಿಂಗ್ಸ್ ಇರುತ್ತೆ. 37. ಇನ್ನೂ ಒಂದು 10 ಬಿದ್ರೆ ನೋಡ. 10 ವರ್ಷದಲ್ಲಿ ಇಲ್ದಂತೆ ಒಂದು ಕಮ್ಮಿ ಆದಂತ ರೇಟ್ ಅಲ್ವಾ ಸರ್ ಇದು? 37 ಟೈಮ್ಸ್ ಅರ್ನಿಂಗ್ಸ್ ಅಲ್ವಾ? ಯಾರೆಲ್ಲ ಫೋನ್ ಇಟ್ಟಿದ್ದಲ್ಲೋ ಅಲ್ವಾ? ಇದ್ರ ಮೇಲೆ ಎಲ್ಲ ಎಕ್ಸ್ಪ್ಯಾಂಡ್ ಆಗುತ್ತೆ? ಹಂಗಿದ್ರೆ ನೆನ್ನೆ ಪ್ರಮೋಟ್ರೆ 0.93% ಮಾರಿದ್ರು. ಅಷ್ಟು ಚೀಪ್ ಆಗಿದ್ರೆ ಪ್ರಮೋಟರ್ ಯಾಕೆ ಮಾಡ್ತಾರೆ? ವ್ಯಾಲ್ಯೂ ಇಸ್ ಸೋ ಚೀಪ್. ಈಸ್ ಪ್ರಮೋಟರ್ ಈಸ್ ಎಕ್ಸಿಟಿಂಗ್. ಯಾಕೆ ಸರ್? ನೀನು ಅವ್ರನ್ನೇ ಕೇಳಬೇಕು. ಸೊ ದಟ್ ಇಂಡಿಕೇಶನ್ ಇಸ್ ಇನ್ನು ಕರೆಕ್ಟ್ ಆಗುತ್ತೆ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಸೊ ಆಗ ಪ್ರಮೋಟರ್ ಮಾಡ್ತಾರೆ ಅಂತಂದ್ರೆ ನೀವು ಈ ಮುಂಚೆನೆ ಹೇಳಿದ್ದೀರಾ ಪ್ರಮೋಟರ್ ಇಂಟಿಗ್ರಿಟಿ, ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಅಲ್ಲಿ ನೋಡೋವಾಗ ಅವ್ರು ಎಷ್ಟು ಇಟ್ಟಿದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ. ಅದ್ರಲ್ಲೇ ಭಾರತಿ ಏರ್ಟೆಲ್ ಏಟ್ ತಿಂತಾ ಇದೆ ಇವಾಗ. TCS ಸರ್, TCS 22 ಪಿ ನಲ್ಲಿದ್ರೆ 10 ಇಯರ್ ಆವರೇಜ್ ಪಿ ಗಿಂತ ಕಡಿಮೆ ಆಗಿದೆ. ಕಣ್ಣು ಮುಚ್ಕೊಂಡು ಕನ್ಸಿಡರ್ ಮಾಡ್ಬೋದು. SBI ನಾನು ಮಾಡಲ್ಲಪ್ಪ. ಈಗ ಕೂಡ QIP ಅಂತ ಹೇಳಿ ಎಲ್ಲದನ್ನು LIC ತಲೆನ ಕಟ್ಟಿದ್ದಾನೆ. ಇವನು ಕೆಳಗಡೆ ಬಿದ್ದ LIC ಸೇರಿಸಿ ಜೊತೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇರುತ್ತೆ ಧೈರ್ಯ ಇದ್ಲ ಮಾರ್ಕೆಟ್ ಅಲ್ಲಿ ಇಳಿಯುತ್ತಾನೆ. ಯಾಕೆ ಮಾರ್ಕೆಟ್ ಅಲ್ಲಿ ಇಳಿದಂಗೆ LIC ತಲೆನ ಕಟ್ತಾ ಇದೀಯಾ? ಸರ್, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಕೈನಲ್ಲಿ ಇಟ್ಕೊಂಡಿರೋಂಥವ್ರಿಗೆ ನಿಮ್ಮ ಮೆಸೇಜ್? ಸ್ಟೇಟ್ ಬ್ಯಾಂಕ್ ನ ಎಕ್ಸಿಟ್ ಕನ್ಸಿಡರ್ ಮಾಡಿ ಬ್ಯಾಸ್ಕೆಟ್ ಆಫ್ ಬ್ಯಾಂಕ್ಸ್ ಅಲ್ಲಿ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಿದ್ರು ಅಂದ್ರೆ ಚೆನ್ನಾಗಿರುತ್ತೆ. ಓಕೆ, ಪಟಾಕಿ ಲಿಸ್ಟ್ ಅಲ್ಲಿ ಇರೋದನ್ನ ಹೇಳ್ತಾ ಇದ್ದೀರಾ. ಓಕೆ ಸರ್, ಅದಾದ್ಮೇಲೆ ಇನ್ಫೋಸಿಸ್ 21.622. ಇನ್ಫೋಸಿಸ್ ಯು ಕ್ಯಾನ್ ಕನ್ಸಿಡರ್. ನಿಮ್ಮ ಹತ್ರ ಇಲ್ಲ ಅಂತಂದ್ರು ಯು ಕ್ಯಾನ್ ಕನ್ಸಿಡರ್. ಓಕೆ ಸರ್, ಆದ್ರೆ ಇದು ನನ್ನ ಪರ್ಸನಲಿ ತಗೋತೀನಿ ಅಂತ ಇಟ್ಕೊಳ್ಳಿ. 1400 ರೇಂಜ್ ಅಲ್ಲಿ ಇದೆ. ನನಗೆ ಅದು ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಇಲ್ಲಿ ನೋಡುವಾಗ ಇಟ್ಸ್ ಫೈನ್. ಯಾಕೆಂತಂದ್ರೆ ಇದೆಲ್ಲ ಬಂದು ಫುಲ್ ಕ್ಯಾಶ್ ಫ್ಲೋ ಇಸ್ ಪ್ರಾಫಿಟ್ಸ್. ದೇರ್ ವಿಲ್ ಬಿ ಲಾಟ್ ಆಫ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್. ಸೊ ಡಿವಿಡೆಂಡ್ yield will be higher than older savings bank rate. So definitely you can consider. ಓಕೆ ಸರ್, ಹಿಂದೂಸ್ತಾನ್ ಯೂನಿಲಿವರ್ 55 ಪಿ 10 ವರ್ಷಕ್ಕಿಂತ ಕಡಿಮೆ ಆಗಿದೆ ಅಂತ. 40 ಪಿ ಗೆ ಬಂದ್ರೆ ನೋಡೋಣ. ಅದನ್ನು ನೀವು ಅಬ್ರಾಡ್ ಅಲ್ಲಿ ತಾನೇ ಸರ್ ಹೇಳ್ತಾ ಇದ್ದೀರಾ. ಈಗ ಕೈಯಲ್ಲಿ ಇಟ್ಕೊಂಡಿರೋಂಥವ್ರು ಪ್ರಾಫಿಟಬಲ್ ಆಗಿದ್ರೆ ಇಟ್ಕೊಳ್ಳಿ. ಜಸ್ಟ್ ಫಿನಾನ್ಸ್ ವೆರಿ ಕಾಸ್ಟ್ಲಿ 31 ಅಲ್ಲಿ ಇದೆ ಸರ್ ಪಿ. ಬುಕ್ ವ್ಯಾಲ್ಯೂ ನೋಡು. ಅವರಿಗೆ ಬುಕ್ ವ್ಯಾಲ್ಯೂ ನೋಡ್ಬೇಕು. ಓಕೆ, HCN ಇಟ್ಕೊಂಡಿರೋಂಥವ್ರು HCN ಎಕ್ಸಿಟ್ ಕನ್ಸಿಡರ್ ಮಾಡಿ ITC ನಲ್ಲಿ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ಯರ್ ಟೈಮ್ ಸರ್. ಧನ್ಯವಾದಗಳು.